ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದೇ ಟಾರ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ ನಾರ್ತ್ ಫೇಸಿಂಗ್ ಬರೋವಂಥ ಜಾಗ. ನಿಮಗೆ 10 ಗುಂಟೆ ಜಾಗ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಕರೆಕ್ಟಾಗಿ ಮರದವರೆಗೂ ಬರುತ್ತೆ. ಹತ್ತತ್ರ ನಿಮ್ಗೆ ಒಂದು 70 ರಿಂದ 80 ಅಡಿ ಟಾರ್ ರೋಡ್ ಪಾಯಿಂಟ್ ಬರುತ್ತೆ. 10 ಗುಂಟೆ ಜಾಗ ಇದು. ನಿಮಗೆ ಈ ಜಾಗ ಬಂದು ಮದ್ದೂರಿಗೆ 13 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 11 ಕಿಲೋಮೀಟರ್ ಆಗುತ್ತೆ. ನೋಡಿ, ಊರು ಪಕ್ಕದ ಜಾಗ ಇದು. ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ವಿದ್ಯುತ್ ಕಂಬ ಎಲ್ಲ ಇದೆ, ಪ್ರತಿಯೊಂದು ಇದೆ ನೋಡಿ. ಇಲ್ಲಿ ಎಲ್ಲರೂ ತೋಟಗಳು ಮಾಡ್ಕೊಂಡಿದ್ದಾರೆ, ಚಿಕ್ಕ ಚಿಕ್ಕ ತೋಟಗಳು ಮತ್ತು ಫಾರಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಎಲ್ಲ ಮನೆ ಕಟ್ಕೊಂಡಿದ್ದಾರೆ ನೋಡಿ. ಊರು ಇಲ್ಲಿ ಪಕ್ಕದಲ್ಲೇ ಇರುವಂಥದ್ದು ನೋಡಿ. ಹಿಂಗೆ ಹೋದರೆ ಇದೇ ಊರು ನೋಡಿ, ಇದೆಲ್ಲ ಊರದು. ಮತ್ತು ನಿಮಗೆ ಇಲ್ಲಿ ಬಸ್ಸು ಸೌಕರ್ಯನೂ ಇದೆ. ಇದೆಲ್ಲ ಕಾಣಿಸ್ತಿಲ್ಲ, ಇದೇ ಊರು. ಇದು ಸಿಟಿ. ಇದು ಸಿಟಿಯಿಂದ ಬರೀ ಇಲ್ಲಿ ಈ ಜಾಗಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ. ಕೆಂಗೇರಿಗೆ ಇಲ್ಲಿಂದ 78 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಯಾರು ಚಿಕ್ಕದಾಗಿ ಒಂದು ತೋಟ ಮಾಡ್ಕೊತೀನಿ ಅನ್ನೋರಿಗೆ 10 ಗುಂಟೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ನೋಡಿ, ಮೋರಿ ಎಲ್ಲ ಆಗಿದೆ. ಇದ್ರ ಮೇಲ್ಗಡೆ ನೀವು ಒಂದು ಚಿಕ್ಕದಾಗಿ ಒಂದು ಸ್ಲ್ಯಾಬ್ ಥರ ಈ ಥರ ಮಾಡ್ಕೊಂಡ್ರೆ ಸಾಕು. ಆರಾಮಾಗಿ ನಿಮ್ಮದು 2 ವೀಲರು, ಕಾರು ಪ್ರತಿಯೊಂದು ನೀವು ಒಳಗಡೆ ಹೋಗ್ಬೋದು. ಆ ಥರ ಮಾಡ್ಕೊಂಡು ನೋಡಿ. ಇಲ್ಲಿ ಏನು ಮೋರಿ ಮಾಡಿದ್ದಾರೆ, ಇದು ಚಿಕ್ಕದಾಗಿ ನೀವು ಇಲ್ಲೊಂದು ಸ್ಲ್ಯಾಬ್ ಥರ ಮಾಡ್ಕೊಂಡ್ರೆ ಒಳಗಡೆ ಹೋಗ್ಬೋದು ನೋಡಿ. ನಿಮಗೆ ಟಾರ್ ರೋಡ್ ಪಾಯಿಂಟ್ ಜಾಗ ಇದು ನೋಡಿ. ನಿಮಗೆ ಅಲ್ಲಿ ಗಾಡಿ ಹೋಗ್ತಾ ಇದೆಯಲ್ಲ, ಅದು ಬಂದು ಬಸ್ ರೂಟು. ಈ ಜಾಗಕ್ಕೆ ಬಸ್ ಫೆಸಿಲಿಟಿ ಇದೆ. ನೀವು ಆರಾಮಾಗಿ ಮದ್ದೂರಿಂದ ಬಸ್ಸಲ್ಲೂ ಕೂಡ ಬಂದು ಇಲ್ಲಿ ಆರಾಮಾಗಿ ಇಳಿದ್ಬಿಟ್ಟು ಅಲ್ಲಿಂದ ಅರ್ಧ ಕಿಲೋಮೀಟ್ರು ಒಂದು ಗಾಡಿ ಬೇಕಾದ್ರೆ ಇಲ್ಲಿ ನಿಲ್ಸ್ಕೊಂಡು ನೀವು ಗಾಡಿಲೂ ಬರ್ಬೋದು, ಇಲ್ಲ ನಡ್ಕೊಂಡು ಕೂಡ ಬರ್ಬೋದು. ಬಸ್ ಫೆಸಿಲಿಟಿ ಇರೋವಂಥ ಜಾಗ ಇದು. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ರೆಡಿ ಇದೆ ಡೈರೆಕ್ಟ್ ರಿಜಿಸ್ಟ್ರಿಗೆ. ಇದು ಬಂದು ನಿಮಗೆ ಇದ್ರ ಬೆಲೆ ಬಂದು ಪರ್ ಗುಂಟೆ 2.5 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ. ನಿಮಗೆಲ್ಲ ಒಂದು ಸ್ಕೂಲು, ಕಾಲೇಜು ಎಲ್ಲ ಪ್ರತಿಯೊಂದು ಇಲ್ಲಿದೆ. ಮುಂದಿನ ದಿನದಲ್ಲಿ ನೀವು ಒಂದು ಅಂಗಡಿ ಮನೆ ಕಟ್ಕೊಂಡ್ರು ಇಲ್ಲಿ ಆರಾಮಾಗಿ ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡ್ರು ಕಮರ್ಷಿಯಲ್ ಪ್ರಾಪರ್ಟಿ ಆಗುತ್ತಿದ್ದು ನೋಡಿ. ಆ ಸ್ಕೂಲು, ಕಾಲೇಜು ಮತ್ತು ಸಿಟಿ ಎಲ್ಲ ಹತ್ರನೇ ಇರೋದ್ರಿಂದ ಮುಂದಿನ ದಿನದಲ್ಲಿ ನೀವು ಒಂದು ಚಿಕ್ಕದಾಗಿ ಒಂದು ಅಂಗಡಿ ಮನೆ ಕಟ್ಕೊತೀನಿ ಅಂತಂದ್ರೂ ಇಲ್ಲಿ ಆರಾಮಾಗಿ ನೀವು ಬಿಸ್ನೆಸ್ ಆಗಾದರೂ ಈ ಭೂಮಿನ ಕನ್ವರ್ಟ್ ಮಾಡ್ಕೋಬೋದು. ಯಾಕೆಂದರೆ ಸ್ಕೂಲು ಕಾಲೇಜೆಲ್ಲ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜ್ ಇರೋದ್ರಿಂದ ನಿಮಗೆ ಮುಂದಿನ ದಿನದಲ್ಲಿ ನೀವು ಒಂದು ಅಂಗಡಿ ಮನೆ ಕಟ್ಕೊಂಡ್ರೆ ಇಲ್ಲಿ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಮತ್ತು ನೀವು ಏನು ಬೇಕಾದರೂ ಸಿಟಿ ಹತ್ರ ಇರೋದ್ರಿಂದ ಇದನ್ನು ಹೇಗೆ ಬೇಕಾದರೂ ನೀವು ತೋಟ ಆಗಾದರೂ ಕನ್ವರ್ಟ್ ಮಾಡ್ಕೋಬೋದು, ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು, ಮತ್ತು ಒಂದು ಬಿಸ್ನೆಸ್ ಆಗಾದರೂ ಕನ್ವರ್ಟ್ ಮಾಡ್ಕೋಬೋದು ಈ ಜಾಗನ. ಮತ್ತು ನಿಮ್ಮ ರೋಡ್ ಬಿಡ್ತು ಕೂಡ 60 ರಿಂದ 80 ಅಡಿವರೆಗೂ ರೋಡ್ ಬಿಡ್ತು ಬರುತ್ತೆ ನಿಮ್ಗೆ ಈ ಜಾಗ. ಯಾರು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡಿರಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ನಿಮಗೆ ಟಾರ್ ರೋಡ್ ಪಾಯಿಂಟು ಮತ್ತು ಬಸ್ ರೂಟ್ ಬಂದು ನಿಮಗೆ ಜಸ್ಟ್ ಒಂದು 200 ಅಡಿನೂ ಇಲ್ಲ ನೋಡಿ. ಅದೇನು ಗಾಡಿ ಹೋಗ್ತಾ ಇದೆ ನೋಡಿ, ಅದೇ ಬಸ್ ರೂಟ್ ನಿಮಗೆ ನೋಡಿ, ಅದೇ ಬಸ್ ರೂಟು. ಯಾರೆಲ್ಲ 10 ಗುಂಟೆ 15 ಗುಂಟೆ 5 ಗುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 10 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ 10 ಗುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ಚಿಕ್ಕದಾಗಿ ಒಂದು ತೋಟನೂ ಕೂಡ ಮಾಡ್ಕೋಬೋದು. ಯಾಕೆ ಅಂತಂದರೆ ನಿಮಗೆ ಇಲ್ಲಿ ಕಾಲುವೆ ನೀರೆಲ್ಲ ಬರುತ್ತೆ ಇದರೊಳಗಡೆ. ನೀವು ಬೋರ್ ಹಾಕ್ಸೋ ಅಂಥ ಅವಶ್ಯಕತೆ ಇಲ್ಲ. ಒಳ್ಳೆ ನೀರಾವರಿ ಇರೋವಂಥ ಜಾಗ ಇದು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇರೋದ್ರಿಂದ ನೀವು ಮನೆ ಕಟ್ಕೊಂಡ್ರೂ ನಿರಂತರ ಜ್ಯೋತಿ ಬರುತ್ತೆ. ಯಾಕೆಂದರೆ ಊರು ಪಕ್ಕದೇ ಜಾಗ ಆಗಿರೋದ್ರಿಂದ ನಿಮಗೆ ನಿರಂತರ ಜ್ಯೋತಿ ಸೌಲಭ್ಯನೂ ಇಲ್ಲಿ ಸಿಗುತ್ತೆ. ಮತ್ತು ಊರು ಪಕ್ಕದೇ ಜಾಗ ಇರೋದ್ರಿಂದ ಪಂಚಾಯತಿಲಿ ಏನೇನು ಸವಲತ್ತುಗಳು ಸಿಗುವಂಥದ್ದು ಇರುತ್ತೆ ಅದೆಲ್ಲ ಈ ಜಾಗ ಇಲ್ಲಿ ಇದ್ದರೆ ನೀವು ಮನೆ ಕಟ್ಕೊಂಡು ವಾಸ ಮಾಡಿದ್ರೆ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ ಈ ಜಾಗದಲ್ಲಿ.